ಹಾಯ್ ಫ್ರೆಂಡ್ಸ್, ಲೋಗೋಸ್ ರಿವೀಲ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ ಜೋಸ್. ಬಾಲ ಯೇಸುವನ್ನು ದೇವಾಲಯಕ್ಕೆ ಕಾಣಿಕೆಯಾಗಿ ಸಮರ್ಪಿಸಿದ ಮಹೋತ್ಸವ. ಧರ್ಮಸಭೆಯು ಪ್ರತಿ ವರ್ಷ ಫೆಬ್ರವರಿ 2ರಂದು ಬಾಲ ಯೇಸುವನ್ನು ದೇವಾಲಯಕ್ಕೆ ಕಾಣಿಕೆಯಾಗಿ ಸಮರ್ಪಿಸಿದ ಮಹೋತ್ಸವ ಎಂಬ ಹಬ್ಬವನ್ನು ಪ್ರಾಚೀನ ಕಾಲದಿಂದ ಆಚರಿಸುತ್ತಾ ಬಂದಿದೆ. ಮೊದಲು ಈ ಹಬ್ಬವನ್ನು ಇತರ ಹೆಸರುಗಳಿಂದ ಆಚರಿಸಲಾಗುತ್ತಿತ್ತು. ಅವುಗಳಲ್ಲಿ ಒಂದು ಪುನೀತ ಕನ್ಯಾ ಮರಿಯಮ್ಮನವರ ಶುದ್ಧೀಕರಣದ ಹಬ್ಬ. ಇದರ ಬಗ್ಗೆ ನಂತರ ವಿವರವಾಗಿ ನೋಡೋಣ. ಇನ್ನೊಂದು ಹೆಸರು ಕ್ಯಾಂಡಲ್ ಮಾಸ್, ಅಂದರೆ ಮೇಣದ ಬತ್ತಿಯ ಬಲಿಪೂಜೆ ಎಂದು ಆಚರಿಸಲಾಗುತ್ತಿತ್ತು. ಏಕೆಂದರೆ ಯೇಸು ಸ್ವಾಮಿಯ ಜನನದ ಮೂಲಕ ಈ ಲೋಕಕ್ಕೆ ಬೆಳಕನ್ನು ತರಲಾಯಿತು ಎಂದು ಸೂಚಿಸುವ ಸಂಕೇತವಾಗಿ ಈ ಹಬ್ಬದಂದು ಮೇಣದ ಬತ್ತಿಗಳನ್ನು ಆಶೀರ್ವದಿಸಲಾಗುತ್ತಿತ್ತು. ಇದನ್ನು ಪ್ರಭುವನ್ನು ಭೇಟಿಯಾಗುವ ಹಬ್ಬ ಎಂದೂ ಆಚರಿಸಲಾಗುತ್ತಿತ್ತು. ಆದರೆ ತದನಂತರ ಇಂದಿನವರೆಗೂ ಬಾಲ ಯೇಸುವನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸಿದ ಮಹೋತ್ಸವ ಎಂಬುದಾಗಿ ಮಾತ್ರವೇ ಆಚರಿಸಲಾಗುತ್ತಿದೆ. ಆದ್ದರಿಂದ ಬೈಬಲಿನಲ್ಲಿ ಉಲ್ಲೇಖವಾಗಿರುವಂತೆ ಸಂತ ಜೋಸೆಫರು ಮತ್ತು ಮೇರಿ ಮಾತೆಯವರು ಬಾಲ ಯೇಸುವನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸಿದ ನಿದರ್ಶನದ ವಾಕ್ಯಗಳನ್ನು ಈ ದಿನಕ್ಕೆ ಶುಭ ಸಂದೇಶದ ವಾಚನಕ್ಕಾಗಿ ಓದಲಾಗುತ್ತದೆ. ಅದು ಲೂಕರ ಶುಭ ಸಂದೇಶದಲ್ಲಿ ಮಾತ್ರವೇ ಬರೆಯಲಾಗಿದೆ. ಶುಭ ಸಂದೇಶಗಳನ್ನು ಮೊದಲು ಬರೆಯಲಾದ ಮತ್ತಾಯ ಮತ್ತು ಮಾರ್ಕರು ಆ ನಿದರ್ಶನವನ್ನು ಬರೆಯಲಿಲ್ಲವಾದರೂ ಇದರ ಮಹತ್ವವನ್ನು ಅರಿತಿದ್ದ ಲೂಕರು ಇದನ್ನು ಬರೆದು ನಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಅಧ್ಯಾಯ 2 22ರಿಂದ 40 ವಾಕ್ಯಗಳನ್ನು ಓದೋಣ. ಮೋಶೆಯ ನಿಯಮದ ಪ್ರಕಾರ ಸೂತಕ ದಿನಗಳು ಮುಗಿದು ಶುದ್ಧೀಕರಣ ದಿನ ಬಂದಾಗ ತಂದೆ ತಾಯಿಗಳು ಆ ಮಗುವನ್ನು ಎತ್ತಿಕೊಂಡು ಜೆರುಸಲೇಮಿಗೆ ಹೋದರು. ಏಕೆಂದರೆ ಮೊದಲು ಜನಿಸಿದ ಪ್ರತಿಯೊಂದು ಗಂಡು ಮಗುವನ್ನು ಸರ್ವೇಶ್ವರನಿಗೆ ಸಮರ್ಪಿಸಬೇಕಾಗಿತ್ತು. ಅಲ್ಲದೆ ಧರ್ಮಶಾಸ್ತ್ರದಲ್ಲೇ ಉಲ್ಲೇಖಿಸಿರುವಂತೆ 1 ಜೋಡಿ ಬೆಳವಕ್ಕಿಗಳನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ಬಲಿಯನ್ನಾಗಿ ಅರ್ಪಿಸಬೇಕಾಗಿತ್ತು. ಆಗ ಜೆರುಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬನು ವಾಸವಾಗಿದ್ದನು. ಸತ್ಪುರುಷನೂ ದೈವಭಕ್ತನೂ ಆದ ಇವನು ಇಸ್ರಾಯೇಲ್ ಜನತೆಯ ಉದ್ಧಾರಕ ಯಾವಾಗ ಬರುವನೋ ಎಂದು ನಿರೀಕ್ಷಿಸುತ್ತಾ ಇದ್ದನು. ಪವಿತ್ರಾತ್ಮ ಇವನಲ್ಲಿ ನೆಲೆಸಿದ್ದರು. ಸರ್ವೇಶ್ವರ ಕಳುಹಿಸಲಿರುವ ಅಭಿಷಿಕ್ತನಾದ ಲೋಕೋದ್ಧಾರಕನ ದರ್ಶನವಾಗುವವರೆಗೂ ತನಗೆ ಸಾವಿಲ್ಲವೆಂದು ಪವಿತ್ರಾತ್ಮನಿಂದಲೇ ಆಶ್ವಾಸನ ಪಡೆದಿದ್ದನು. ಆ ಪವಿತ್ರಾತ್ಮನಿಂದ ಪ್ರೇರಿತನಾಗಿ ಅವನು ಮಹಾದೇವಾಲಯಕ್ಕೆ ಬಂದನು. ಧರ್ಮಶಾಸ್ತ್ರದ ವಿಧಿಯನ್ನು ಪೂರೈಸಲು ಬಾಲ ಯೇಸುವನ್ನು ತಂದೆ ತಾಯಿಗಳು ದೇವಾಲಯಕ್ಕೆ ತಂದಾಗ ಸಿಮೆಯೋನನು ಆ ಮಗುವನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ದೇವರನ್ನು ಹೀಗೆಂದು ಸ್ತುತಿಸಿದನು: ನಿನ್ನ ಮಾತು ಸರ್ವೇಶ್ವರ ನೆರವೇರಿ ತಿಂದು ಇನ್ನು ತೆರಳಬಿಡು, ಶಾಂತಿಯಿಂದ ನಿನ್ನ ದಾಸನಾದ ಎನ್ನನ್ನು. ನೀನಿತ್ತ ಉದ್ಧಾರಕನನ್ನು ನಾ ಕಂಡೆ ಕಣ್ಣಾರೆ. ಜನರೆಲ್ಲರ ಸಮ್ಮುಖದಲ್ಲಿ ನೀನೀತನನ್ನು ಪ್ರತ್ಯಕ್ಷ ಮಾಡಿರುವೆ. ಈತ ಅನ್ಯ ಜನರನ್ನು ಬೆಳಗಿಸುವ ಜ್ಯೋತಿ, ನಿನ್ನ ಜನ ಇಸ್ರಾಯೇಲರಿಗೆ ತರುವನು ಕೀರ್ತಿ. ಮಗುವಿನ ವಿಷಯವಾಗಿ ಹೇಳಿದ ಈ ಮಾತುಗಳನ್ನು ಕೇಳಿ ತಂದೆ ತಾಯಿಗಳು ಆಶ್ಚರ್ಯಪಟ್ಟರು. ಅವರನ್ನು ಸಿಮೆಯೋನನು ಆಶೀರ್ವದಿಸಿದನು. ತಾಯಿ ಮರಿಯಳಿಗೆ, ಇಗೋ, ಈ ಮಗು ಇಸ್ರಾಯೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು. ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು. ಇದರಿಂದ ಅನೇಕರ ಹೃದಯದಾಳದ ಭಾವನೆಗಳು ಬಯಲಾಗುವವು. ನಿನ್ನ ವಿಷಯದಲ್ಲಿ ಹೇಳುವುದಾದರೆ ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂದು ಹೇಳಿದನು. ಇದಲ್ಲದೆ ಅಲ್ಲಿ ಆಶೇರನ ವಂಶಕ್ಕೆ ಸೇರಿದ ಫನುವೇಲನ ಮಗಳಾದ ಅನ್ನಳೆಂಬ ಪ್ರವಾದಿನಿ ಇದ್ದಳು. ಅವಳು ಮುದಿಪ್ರಾಯದವಳು. ಮದುವೆಯಾಗಿ 7 ವರ್ಷ ಮಾತ್ರ ಗಂಡನೊಡನೆ ಬಾಳಿ ವಿಧವೆಯಾದವಳು. ಅವಳಿಗೆ ಸುಮಾರು 84 ವರ್ಷ ವಯಸ್ಸು. ಮಹಾದೇವಾಲಯವನ್ನು ಬಿಟ್ಟು ಅವಳು ಎಲ್ಲಿಗೂ ಹೋಗುತ್ತಿರಲಿಲ್ಲ. ಹಗಲಿರುಳು ಉಪವಾಸ ಪ್ರಾರ್ಥನೆಗಳಿಂದ ದೇವಾರಾಧನೆಯಲ್ಲಿ ನಿರತರಾಗಿದ್ದಳು. ಅವಳು ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಿ ಜೆರುಸಲೇಮಿನ ವಿಮೋಚನೆಯನ್ನು ಎದುರು ನೋಡುತ್ತಿದ್ದ ಅಲ್ಲಿಯವರಿಗೆಲ್ಲ ಆ ಶಿಶುವಿನ ವಿಷಯವಾಗಿ ಹೇಳತೊಡಗಿದಳು. ಸರ್ವೇಶ್ವರನ ಧರ್ಮಶಾಸ್ತ್ರಕ್ಕನುಸಾರ ಎಲ್ಲಾ ವಿಧಿಗಳನ್ನು ನೆರವೇರಿಸಿದ ಮೇಲೆ ಜೋಸೆಫ್ ಮತ್ತು ಮರಿಯಳು ಗಲಿಲೆಯ ಪ್ರಾಂತ್ಯದಲ್ಲಿದ್ದ ತಮ್ಮ ಸ್ವಗ್ರಾಮವಾದ ನಜರೇತಿಗೆ ಹಿಂದಿರುಗಿದರು. ಬಾಲಕ ಯೇಸು ಬೆಳೆದಂತೆ ಶಕ್ತರು ಜ್ಞಾನ ಸಂಪೂರ್ಣರೂ ಆದರು. ಇದಲ್ಲದೆ ದೈವಾನುಗ್ರಹ ಅವರ ಮೇಲಿತ್ತು. ಇಲ್ಲಿ ಗಮನಿಸಬೇಕಾದ ಅನೇಕ ಅಂಶಗಳಿವೆ. ಮೊದಲನೆಯದಾಗಿ, ಈ ಹಬ್ಬವನ್ನು ಬಾಲ ಯೇಸುವಿನ ಸುನ್ನತಿಯ ಹಬ್ಬವೆಂದು ಕೆಲವರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಅದಕ್ಕಾಗಿಯೇ ಬಾಲ ಯೇಸುವನ್ನು ದೇವಾಲಯಕ್ಕೆ ಕರೆದುಕೊಂಡು ಬರಲಾಗಿದೆ ಎಂದು ಹೇಳುತ್ತಾರೆ. ಇದು ತಪ್ಪಾದ ತಿಳುವಳಿಕೆ. ಯಹೂದ್ಯ ಧರ್ಮದ ಪ್ರಕಾರ ಮಗು ಹುಟ್ಟಿದ 8ನೆಯ ದಿನದಂದು ಸುನ್ನತಿ ಮಾಡಲಾಗುತ್ತದೆ. ಅದಕ್ಕೆ ದೇವಾಲಯಕ್ಕೆ ಬರಬೇಕೆಂದು ಇಲ್ಲ. ಯಾವುದೇ ಸಿನಗೋಗ್ಗಳಲ್ಲಿಯೂ ಸುನ್ನತಿ ಮಾಡಿಸಬಹುದು. ಇದನ್ನು ಸ್ಮರಿಸುವ ಆಚರಣೆಯಾಗಿ ಧರ್ಮಸಭೆಯು ಕ್ರಿಸ್ತ ಜಯಂತಿಯ ನಂತರದ 8ನೆಯ ದಿನವಾದ
ಜನವರಿ 1ರಂದು ಹಬ್ಬವಾಗಿ ಆಚರಿಸುತ್ತಿತ್ತು. ನಂತರ ಆ ದಿನವನ್ನು ದೇವಮಾತೆಯ ಹಬ್ಬವಾಗಿ ಮಾರ್ಪಟ್ಟು ಇಂದಿಗೂ ನಾವು ಆಚರಿಸುತ್ತೇವೆ. ಆದರೆ ಕ್ರಿಸ್ತ ಜಯಂತಿಯ ನಂತರ 40 ದಿನಗಳಾದ ಮೇಲೆ ಫೆಬ್ರವರಿ 2ನೇ ತಾರೀಕಿನಂದು ಬಾಲ ಯೇಸುವನ್ನು ದೇವಾಲಯಕ್ಕೆ ಕಾಣಿಕೆಯಾಗಿ ಅರ್ಪಿಸಿದ ಹಬ್ಬ ಎಂದು ಆಚರಿಸುತ್ತೇವೆ. ಇಲ್ಲಿ ಮಗುವನ್ನು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಬೇಕಾದರೆ ದೇವಾಲಯಕ್ಕೆ ಬರಬೇಕಾಗಿತ್ತು. ಅದಕ್ಕಾಗಿಯೇ ಬಾಲ ಯೇಸುವಿನ ತಂದೆ ತಾಯಿಗಳು ಅವರನ್ನು ದೇವಾಲಯಕ್ಕೆ ಕರೆದುಕೊಂಡು ಬಂದಿರುವುದು. ಮತ್ತು ನಾನು ನಿಮ್ಗೆ ಮೊದಲೇ ಹೇಳಿದಂತೆ ಈ ಹಬ್ಬಕ್ಕೆ ಮೊದಲು ಮರಿಯಳ ಶುದ್ಧೀಕರಣದ ಹಬ್ಬ ಎಂದು ಹೆಸರಿತ್ತು. ಏಕೆಂದರೆ ಯಾಜಕ ಕಾಂಡದ 12ನೇ ಅಧ್ಯಾಯದಲ್ಲಿ ಹೇಳಿರುವ ಪ್ರಕಾರ ಪ್ರತಿ ಸ್ತ್ರೀಯು ತನ್ನ ಮಗುವಿಗೆ ಜನ್ಮ ಕೊಟ್ಟ ದಿನದಿಂದ 40 ದಿನಗಳಾದ ಮೇಲೆ ಶುದ್ಧೀಕರಿಸಿಕೊಳ್ಳಬೇಕು. ನೀವು ಯಾಜಕ ಕಾಂಡದಲ್ಲಿ ಅನೇಕ ಶುದ್ಧೀಕರಣದ ನಿಯಮಗಳನ್ನು ಓದಿರಬಹುದು. ಅದರಲ್ಲಿ ರಕ್ತಸ್ರಾವದಿಂದ ಅಶುದ್ಧರಾದವರು ದೇವಾಲಯಕ್ಕೆ ಬರುವಂತಿರಲಿಲ್ಲ ಎಂಬುದು ಒಂದು. ಇಂಥವರು ದೇವರಿಗೆ ಅಸಹ್ಯವೆಂದೇನೂ ಅಲ್ಲ, ಅಥವಾ ಇವರಿಂದ ದೇವಾಲಯವು ಅಶುದ್ಧವಾಗುವುದು ಅಂತ ಅಲ್ಲ. ಬೈಬಲ್ ಪ್ರಕಾರ ರಕ್ತವೇ ಜೀವಕ್ಕೆ ಆಧಾರ. ಅದರಲ್ಲಿ ಜೀವವಿದೆ, ಅದು ಶರೀರದಲ್ಲಿ ಇರಬೇಕು. ಆದರೆ ಅದು ರಕ್ತಸ್ರಾವದಿಂದ ಶರೀರದಿಂದ ಹೊರಗೆ ಬಂದಾಗ, ವಿಶೇಷವಾಗಿ ಮಗುವಿಗೆ ಜನ್ಮ ಕೊಡುವಾಗಲೂ ರಕ್ತವು ಹೊರಗೆ ಬರುತ್ತದೆ. ರಕ್ತದಲ್ಲಿರುವ ಜೀವಕಣಗಳು ಸಾಯುತ್ತವೆ. ಹಾಗಾಗಿ ಆ ನಿರ್ಜೀವ ರಕ್ತದಿಂದ ಅಶುದ್ಧರಾದವರು ಜೀವದಾಯಕ ದೇವರ ಸನ್ನಿಧಿಗೆ ಬರುವಂತಿಲ್ಲ. ಅದು ಜೀವದಾಯಕ ದೇವರಿಗೆ ಅಗೌರವ ತಂದಂತೆ ಆಗುತ್ತದೆ. ಆದ್ದರಿಂದಲೇ ಅಂತವರು ಕೆಲವು ದಿನಗಳಾದ ನಂತರ ತಮ್ಮನ್ನು ಶುದ್ಧೀಕರಿಸಿಕೊಂಡು ದೇವಾಲಯಕ್ಕೆ ದೇವರ ಸನ್ನಿಧಿಗೆ ಬರಬೇಕಾಗಿತ್ತು. ಈ ನಿಯಮವನ್ನೇ ಮೇರಿ ಮಾತೆ ಈ ದಿನ ಪಾಲಿಸುತ್ತಿದ್ದಾರೆ. ಏಕೆಂದರೆ ಮೇರಿ ಮಾತೆ ಮತ್ತು ಜೋಸೆಫರು ನಿಷ್ಠಾವಂತ ಯಹೂದ್ಯರು. ಆದ್ದರಿಂದಲೇ ಅವರು ಆ ನಿಯಮದಂತೆ 40 ದಿನಗಳು ಕಾದು ಶುದ್ಧರಾದ ನಂತರ ದೇವಾಲಯಕ್ಕೆ ಬರುತ್ತಿದ್ದಾರೆ. ಹಾಗೆಯೇ ಅವರು ದೇವರಿಗೆ ಬಲಿಯನ್ನು ಅರ್ಪಿಸಿ ಆರಾಧಿಸಲು ಬಂದಿದ್ದಾರೆ. ಲೂಕರು ಬರೆದಿರುವಂತೆ 1 ಜೋಡಿ ಬೆಳವಕ್ಕಿ ಅಥವಾ 2 ಪಾರಿವಾಳದ ಮರಿಗಳನ್ನಾಗಲಿ ಬಲಿಯನ್ನಾಗಿ ಅರ್ಪಿಸಬೇಕಾಗಿತ್ತು. ಆಕ್ಚುಲಿ ಯಾಜಕ ಕಾಂಡದಲ್ಲಿ ನಿಯಮಿಸಿರುವ ಪ್ರಕಾರ ಈ ರೀತಿಯ ಶುದ್ಧೀಕರಣಕ್ಕೆ ಕುರಿಮರಿಯನ್ನು ಬಲಿಯರ್ಪಿಸಬೇಕಾಗಿತ್ತು. ಆದರೆ ಒಬ್ಬ ಸ್ತ್ರೀ ತಾನು ಬಲಿಯರ್ಪಿಸಲು ಕುರಿಮರಿಯನ್ನು ಕೊಂಡುಕೊಳ್ಳಲು ಅಸಾಧ್ಯವಾದರೆ 1 ಜೋಡಿ ಬೆಳವಕ್ಕಿ ಅಥವಾ 2 ಪಾರಿವಾಳದ ಮರಿಗಳನ್ನು ಬಲಿಯನ್ನಾಗಿ ಅರ್ಪಿಸಬೇಕಾಗಿತ್ತು. ಅದರಂತೆ ಯೇಸುವಿನ ತಂದೆ ತಾಯಿಗಳು ಈ ಹಕ್ಕಿಗಳನ್ನು ಬಲಿಯಾಗಿ ತಂದಿರುವುದರಿಂದ ಈ ಪವಿತ್ರ ಕುಟುಂಬವು ಬಡತನದಲ್ಲಿದ್ದರು ಎಂದು ಲೂಕರು ನಮಗೆ ತಿಳಿಸುತ್ತಿದ್ದಾರೆ. ನಂತರ ಸಿಮೆಯೋನ್ ಎಂಬುವವನು ಅಲ್ಲಿಗೆ ಬರುತ್ತಾನೆ. ಈತನು ಸತ್ಪುರುಷನೂ ದೈವ ಭಕ್ತನೂ ಆಗಿದ್ದನು. ಅವನು ಇಸ್ರಾಯೇಲ್ ಜನತೆಯನ್ನು ಉದ್ಧಾರ ಮಾಡಲು ಬರುವವನಿಗಾಗಿ ಎದುರು ನೋಡುತ್ತಿದ್ದರು. ಈ ವಾಕ್ಯದ ಮೂಲ ಗ್ರೀಕ್ನಲ್ಲಿ ಉದ್ಧಾರ ಮಾಡುವವನು ಎಂಬ ಪದದ ಬದಲು ಇಸ್ರಾಯೇಲರನ್ನು ಸಂತೈಸಲು ಬರುವವನು ಎಂದು ಬರೆದಿದೆ. ಇದು ಹಳೆಯ ಒಡಂಬಡಿಕೆಯಲ್ಲಿರುವ ಪ್ರವಾದನೆಯಾಗಿದ್ದು ಬರಲಿರುವ ಮೆಸ್ಸಿಯನಲ್ಲಿ ನೆರವೇರಬೇಕಾಗಿತ್ತು. ಇದನ್ನು ಯೆಶಾಯನ ಗ್ರಂಥ 40ನೇ ಅಧ್ಯಾಯದ ಕೆಲವು ವಾಕ್ಯಗಳಲ್ಲಿ ನಾವು ನೋಡಬಹುದು. ನಿಮ್ಮ ದೇವರು ಇಂತೆನ್ನುತ್ತಾರೆ, ಸಂತೈಸಿ ನನ್ನ ಜನರನ್ನು ಸಂತೈಸಿರಿ, ಜೆರುಸಲೇಮಿನೊಡನೆ ಪ್ರೀತಿಯಿಂದ ಮಾತನಾಡಿ, ಅದರ ಊಳಿಗತನ ಮುಗಿಯಿತೆನ್ನಿ. ತಕ್ಕ ಪ್ರಾಯಶ್ಚಿತವಾಗಿದೆ, ಅದು ಗೈದ ದೋಷಕ್ಕೆ ಸರ್ವೇಶ್ವರ ಸ್ವಾಮಿಯಿಂದಲೇ. ಅದರ ಎಲ್ಲಾ ಪಾಪಕೃತ್ಯಗಳಿಗೆ ಇಮ್ಮಡಿ ಶಿಕ್ಷೆಯಾಗಿದೆ ಎಂದು ಕೂಗಿ ಹೇಳಿ ಆ ನಗರಿಗೆ. ಪರ್ವತವನ್ನೇರು ಶುಭ ಸಂದೇಶಗಳಾದ ಸಿಯೋನೆ, ಧ್ವನಿ ಏರಿಸು ಶುಭವಾರ್ತೆ ಸಾರಬಲ್ಲ ಜೆರುಸಲೇಮೆ, ಧ್ವನಿ ಏರಿಸು ನಿರ್ಭಯದಿಂದ ಏರಿಸು, ಇಗೋ ನಿಮ್ಮ ದೇವರು ಎಂದು ಜೂತ ನಗರಗಳಿಗೆ ಸಾರು. ಇಗೋ ಬರುತ್ತಿಹನು ಸ್ವಾಮಿ ಸರ್ವೇಶ್ವರ, ಶೂರನಂತೆ ರಾಜ್ಯವಾಳುವನು ತನ್ನ ಭುಜಬಲದಿಂದಲೇ. ಇಗೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಆತನ ಕೈಯಲ್ಲಿದೆ, ಆತ ಜಯಿಸಿದ ಪರಿವಾರ ಆತನ ಮುಂದಿದೆ. ಈ ಪ್ರವಾದನೆಯ ಪ್ರಕಾರ ಜೆರುಸಲೇಮನ್ನು ಮತ್ತು ಇಸ್ರಾಯೇಲನ್ನು ಸಂತೈಸಲು ಅಥವಾ ಸಮಾಧಾನ ಪಡಿಸಲು ದೇವರು ಬರುತ್ತಾರೆ ಎಂದು ಹೇಳಲಾಗಿದೆ. ಇದು ಎಲ್ಲರಿಗೂ ಒಂದು ಶುಭ ಸಂದೇಶವಾಗಿದೆ. ಏಕೆಂದರೆ ದೇವರು ತಮ್ಮ ಜನರನ್ನು ಸಂತೈಸಲು ಬರುವಾಗ ಅವರೆಲ್ಲ ಪಾಪಗಳನ್ನು ಕ್ಷಮಿಸುತ್ತಾರೆ. ಈ ಪ್ರವಾದನೆ ನೆರವೇರುವುದಕ್ಕಾಗಿ ಸಿಮೆಯೋನನು ಕಾಯುತ್ತಿದ್ದನು. ಮತ್ತು ಅವನು ಸಾಯುವ ಮುಂಚೆ ಈ ಇಸ್ರಾಯೇಲರನ್ನು ಸಂತೈಸಲು ಬರುವ ಮೆಸ್ಸಿಯನನ್ನು ನೋಡಿಯೇ ತೀರುವೆನು ಎಂದು ಅವನಲ್ಲಿದ್ದ ಪವಿತ್ರಾತ್ಮರು ಅವರಿಗೆ ಸೂಚಿಸಿದ್ದರು. ಹಾಗೆಯೇ ಅವರು ಬಾಲಯೇಸುವನ್ನು ಕೈಗಳಲ್ಲಿ ಎತ್ತಿಕೊಂಡು ದೇವರನ್ನು ಸ್ತುತಿಸುತ್ತಾರೆ ಮತ್ತು ಈತ ಅನ್ಯ ಜನರನ್ನು ಬೆಳಗಿಸುವ ಜ್ಯೋತಿ, ನಿನ್ನ ಜನ ಇಸ್ರಾಯೇಲರಿಗೆ ತರುವನು ಕೀರ್ತಿ ಎಂದು ಪ್ರವಾದಿಸುತ್ತಾರೆ. ಇದನ್ನು ಕೇಳಿದ ಮರಿಯ ಮತ್ತು ಜೋಸೆಫರು ಆಶ್ಚರ್ಯಚಕಿತರಾಗುತ್ತಾರೆ. ಏಕೆಂದರೆ ಪರಿಚಯವಿಲ್ಲದ ಯಾರೋ ಒಬ್ಬ ಮಗನನ್ನು ಎತ್ತಿಕೊಂಡು ಈ ರೀತಿ ದೇವರಿಗೆ ಸ್ತುತಿಸಿ ಮತ್ತು ಮಗುವಿನ ಬಗ್ಗೆ ಪ್ರವಾದನೆ ಮಾಡುವುದನ್ನು ನೋಡಿ ಆ ತಂದೆ ತಾಯಿಗಳೇ ಆಶ್ಚರ್ಯವಾಗುತ್ತದೆ. ಆಗ ಅವನು ತಂದೆ ತಾಯಿಯರನ್ನು ಆಶೀರ್ವದಿಸುತ್ತಾರೆ. ತಾಯಿ ಮರಿಯಳಿಗೆ, ಹೀಗೋ ಈ ಮಗು ಇಸ್ರಾಯೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು.
ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು. ಇದರಿಂದ ಅನೇಕರ ಹೃದಯಾಳದ ಭಾವನೆಗಳು ಬಯಲಾಗುವುವು. ನಿನ್ನ ವಿಷಯದಲ್ಲಿ ಹೇಳುವುದಾದರೆ, ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂದು ಹೇಳುತ್ತಾನೆ. ಈ ಪ್ರವಾದನೆಯ ಮೊದಲ ಭಾಗದಲ್ಲಿ ಲೋಕರಕ್ಷಣೆಯ ಮಹಿಮೆಯ ಬಗ್ಗೆ ಹೇಳಲಾಗಿದೆ. ಇದು ಯೇಸುಸ್ವಾಮಿಯ ಶಿಲುಬೆಯ ಮರಣವನ್ನು ಮತ್ತು ಲೋಕದಲ್ಲಿ ಇದರಿಂದಾಗುವ ವಿಭಜನೆಯ ಬಗ್ಗೆ ಕೇಂದ್ರೀಕರಿಸಿದೆ. ಇಸ್ರಾಯೇಲರಲ್ಲಿ ಅನೇಕರ ಉನ್ನತಿಗೂ ಅವನತಿಗೂ ಕಾರಣವಾಗುತ್ತದೆ. ಹಾಗಾಗಿ ಈ ಪ್ರವಾದನೆಯು ದೇವರ ರಕ್ಷಣಾ ಯೋಜನೆಯ ಬಗ್ಗೆ ಹೇಳಿರುವುದಾದರೂ ಆ ರಕ್ಷಣೆ ಯೇಸುವಿನ ಶಿಲುಬೆಯ ಮರಣದಿಂದಲೇ ನಡೆಯುತ್ತದೆ ಎಂದು ಸೂಚಿಸುತ್ತದೆ. ನಂತರ ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂದು ಮೇರಿ ಮಾತೆಯ ಬಗ್ಗೆ ಪ್ರವಾದಿಸುತ್ತಾರೆ. ಇದು ಸರಳ ಭಾಷಾಂತರ. ಆದರೆ ಇದರ ಮೂಲ ವಾಕ್ಯ, ಅಂದರೆ ಲೂಕರು ಬರೆದ ಗ್ರೀಕ್ ವಾಕ್ಯವನ್ನು ಅಕ್ಷರಸವಾಗಿ ಭಾಷಾಂತರಿಸಿದರೆ, ಖಡ್ಗವೊಂದು ನಿನ್ನ ಸ್ವಂತ ಅಂತರಂಗವನ್ನು ತಿವಿಯುತ್ತದೆ ಎಂದಾಗುತ್ತದೆ. ಇದರ ಪ್ರಕಾರ ಕಲ್ವಾರಿ ಶಿಲುಬೆಯ ನಿದರ್ಶನವು ಕೇವಲ ಯೇಸುಸ್ವಾಮಿಯ ಮರಣದೊಂದಿಗೆ ಮುಗಿಯುವುದಿಲ್ಲ, ಅದರ ಜೊತೆಗೆ ಮೇರಿ ಮಾತೆಯ ಅಂತರಂಗದ ನೋವಿನ ಮರಣವಾದಂತೆ ಆಗುತ್ತದೆ ಎಂದು ಅರ್ಥ. ಯೇಸುಸ್ವಾಮಿ ಶಿಲುಬೆಯಲ್ಲಿ ಶಾರೀರಿಕವಾಗಿ ಮರಣ ಹೊಂದುತ್ತಾರೆ, ಆದರೆ ಅದರ ದುಃಖವು ಮೇರಿ ಮಾತೆಯ ಅಂತರಂಗವನ್ನು ಖಡ್ಗದಿಂದ ತಿವಿದಂತಾಗುತ್ತದೆ. ಇದರಿಂದ ಮೇರಿ ಮಾತೆ ತನ್ನ ಮಗನ ಮರಣಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಅತಿಯಾದ ದುಃಖವನ್ನು ಅನುಭವಿಸುತ್ತಾ ಆಂತರಿಕವಾಗಿ ಹುತಾತ್ಮರಾಗುತ್ತಾರೆ ಎಂದು ಅರ್ಥ. ಇದಕ್ಕಾಗಿಯೇ ಧರ್ಮಸಭೆಯಲ್ಲಿ ಮೇರಿ ಮಾತೆಗೆ ಕೊಡಲಾಗುವ ಅನೇಕ ಶೀರ್ಷಿಕೆಗಳಲ್ಲಿ ರಕ್ತ ಸಾಕ್ಷಿಗಳ ರಾಣಿಯೇ ಎಂಬ ಶೀರ್ಷಿಕೆಯು ಒಂದು. ಇಲ್ಲಿ ಮೇರಿ ಮಾತೆ ಧರ್ಮ ಬಲಿ, ಹುತಾತ್ಮ ಅಥವಾ ರಕ್ತ ಸಾಕ್ಷಿಯಾಗಿ ಸಾಯಲಿಲ್ಲವಲ್ಲ, ಅವರು ನೇರ ಸ್ವರ್ಗಾರೋಹಣವಾದರಲ್ಲ. ಹಾಗಿದ್ದೂ ಅವರನ್ನು ರಕ್ತ ಸಾಕ್ಷಿಗಳ ರಾಣಿ ಎಂದು ಕರೆಯುವುದು ಏಕೆ ಎಂದು ನಿಮ್ಮಲ್ಲಿ ಕೆಲವರು ಯೋಚಿಸಬಹುದು. ಏಕೆಂದರೆ ಮೇರಿ ಮಾತೆಯು ಕಲ್ವಾರಿ ಬೆಟ್ಟದ ತನ್ನ ಮಗನ ಶಿಲುಬೆಯ ಮರಣದಲ್ಲಿ ತಾವು ಪ್ರತ್ಯಕ್ಷ ಸಾಕ್ಷಿಯಾಗಿ ನೋವನ್ನು ಅನುಭವಿಸುತ್ತಾ ದುಃಖದಿಂದ ಆಂತರಿಕವಾಗಿ ಹುತಾತ್ಮರಾದರು ಎಂಬುದಾಗಿ ಧರ್ಮಸಭೆಯು ಆರಂಭದಿಂದಲೇ ವಿಶ್ವಾಸವನ್ನು ಹೊಂದಿದೆ. ಅನೇಕರು ಯೇಸುಸ್ವಾಮಿಗಾಗಿ ಕಷ್ಟಪಟ್ಟು ಶಾರೀರಿಕವಾಗಿ ಸತ್ತು ಹುತಾತ್ಮರಾದರು. ಆಂತರಿಕವಾಗಿ ಕಷ್ಟಪಟ್ಟು ಹುತಾತ್ಮರಾದವರಲ್ಲಿ ಮೇರಿ ಮಾತೆಯೇ ಮೊದಲಿನವರು. ಆದ್ದರಿಂದಲೇ ಅವರನ್ನು ಹುತಾತ್ಮರ ರಾಣಿ ಅಥವಾ ರಕ್ತ ಸಾಕ್ಷಿಗಳ ರಾಣಿ ಎಂದು ಕರೆಯಲಾಗುತ್ತದೆ. ಇದರ ರಹಸ್ಯವನ್ನೇ ಸಿಮೆಯೋನನು ಖಡ್ಗದಿಂದ ತಿವಿಯಲ್ಪಡುವ ಮೇರಿ ಮಾತೆಯ ಅಂತರಂಗಕ್ಕೆ ಸೂಚಿಸಿ ಹೇಳುತ್ತಿದ್ದಾರೆ. ಖಡ್ಗದಿಂದ ಶರೀರವನ್ನು ತಿವಿದರೆ ನೋವಿನ ಸಹಿತ ಶರೀರವೂ ಮರಣ ಉಂಟಾಗುತ್ತದೆ. ಅದೇ ರೀತಿ ಒಂದು ಖಡ್ಗದಿಂದ ಅಂತರಂಗವನ್ನು ತಿವಿದರೆ ಶರೀರದ ನೋವಿಗಿಂತಲೂ ಅತಿಯಾದ ನೋವಿನಿಂದಾಗುವ ಪರಿಣಾಮವನ್ನು ನೀವೇ ಯೋಚಿಸಿ ನೋಡಿ. ಇಲ್ಲಿ ಈ ಸಿಮೆಯೋನನು ಮಾತ್ರವಲ್ಲ, ಅನ್ನ ಎಂಬ ಒಬ್ಬ ಪ್ರವಾದಿನಿಯೂ ಪ್ರವಾದಿಸುತ್ತಾಳೆ. ಕೆಲವರು ಈ ರೀತಿ ಯೋಚಿಸುವುದುಂಟು, ನಮ್ಮ ದೇವರು ಹಳೆಯ ಒಡಂಬಡಿಕೆಯಲ್ಲಿಯೇ ಆಗಲಿ ಹೊಸ ಒಡಂಬಡಿಕೆಯಲ್ಲಿಯೇ ಆಗಲಿ ಯಾವಾಗಲೂ ಪುರುಷರನ್ನೇ ಪ್ರಧಾನವಾಗಿ ನೋಡುತ್ತಾರೆ, ಸ್ತ್ರೀಯರನ್ನು ಕಡೆಗಣಿಸುತ್ತಾರೆ ಎಂದು. ಅದು ಸುಳ್ಳು. ಕೇವಲ ಯಾಜಕ ಸೇವೆಗೆ ಮಾತ್ರ ದೇವರು ಪುರುಷರನ್ನು ನೇಮಿಸುತ್ತಾರೆ. ಆದರೆ ದೇವರ ಮಾತನ್ನು ಜನರಿಗೆ ತಿಳಿಸಲು, ದೇವರ ಕಾರ್ಯವನ್ನು ಸಾಧಿಸಲು, ತಮ್ಮ ಜನರನ್ನು ಕಾಪಾಡಲು ದೇವರು ಪುರುಷ ಸ್ತ್ರೀಯರೆಲ್ಲರನ್ನು ಬಳಸಿಕೊಂಡಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ದೆಬೋರಾ, ಜೂಡಿತಳು, ಮೋಶೆಯ ಸಹೋದರಿ ಮಿರ್ಯಾಮಳು, ಅರಸರುಗಳ 2ನೇ ಗ್ರಂಥದಲ್ಲಿ ಉಲ್ಲೇಖವಾಗಿರುವ ಉಲ್ದಳು, ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಎಲಿಜಬೆತ್ತಳು, ಅನ್ನಳು ಮತ್ತು ಇತರ ಸ್ತ್ರೀಯರನ್ನು ದೇವರು ತಮ್ಮ ಯೋಜನೆಯನ್ನು ನೆರವೇರಿಸಲು ಮತ್ತು ಪ್ರವಾದಿಸಲು ಪವಿತ್ರಾತ್ಮನಿಂದ ಪ್ರೇರೇಪಿಸಿ ಬಳಸಿಕೊಂಡಿದ್ದಾರೆ. ಹಾಗೆಯೇ ಇಂದಿನ ವಾಚನದಲ್ಲಿ ನೋಡುವುದಾದರೆ ಅನ್ನಳೆಂಬ ಒಬ್ಬ 84 ವಯಸ್ಸಿನ ವಿಧವೆ ಇದ್ದಳು. ಈಕೆಯು ಕೇವಲ 7 ವರ್ಷ ಸಾಂಸಾರಿಕ ಜೀವನ ಮಾಡಿ ತನ್ನ ಗಂಡ ಸತ್ತ ನಂತರ ಪುನಃ ಮದುವೆ ಮಾಡಿಕೊಳ್ಳದೆ ದೇವರಿಗಾಗಿ ತನ್ನ ಜೀವನವನ್ನೇ ಸಮರ್ಪಿಸಿಕೊಂಡು ದೇವಾಲಯದಲ್ಲಿ ಉಪವಾಸ ಪ್ರಾರ್ಥನೆ ಮಾಡುತ್ತಾ ದೇವರನ್ನು ಆರಾಧಿಸುತ್ತಾ ಇದ್ದಳು. ಇದರಿಂದ ಸ್ತ್ರೀಯರು ಲೌಕಿಕ ಆಶಾಪಾಶಗಳನ್ನು ಬಿಟ್ಟು ದೇವರಿಗಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿಕೊಳ್ಳುವ ಕ್ರೈಸ್ತ ಕನ್ಯಾ ಸ್ತ್ರೀಯರಂತೆ ಯಹೂದ್ಯ ಧರ್ಮದಲ್ಲೂ ಕೆಲವು ಸ್ತ್ರೀಯರು ಇದ್ದರು ಎಂದು ತಿಳಿದುಕೊಳ್ಳಬಹುದು. ಈ ಅನ್ನಳು ಬಾಲಯೇಸುವಿನ ತಂದೆ ತಾಯಿಯರಲ್ಲಿಗೆ ಬಂದು ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡಿ ಜೆರುಸಲೇಮಿನ ವಿಮೋಚನೆಯನ್ನು ಎದುರು ನೋಡುತ್ತಿದ್ದ ಜನರಿಗೆಲ್ಲ ಯೇಸುಸ್ವಾಮಿಯ ವಿಷಯವಾಗಿ ಹೇಳುತ್ತಿದ್ದಳು. ನಾವು ಈಗಾಗಲೇ ಓದಿದ ಯೆಶಾಯನ ಗ್ರಂಥದಲ್ಲಿ ಜೆರುಸಲೇಮಿನ ಜನರ ಪಾಪಗಳನ್ನು ಕ್ಷಮಿಸಲು ದೇವರೇ ಬಂದು ತಮ್ಮ ಜನರನ್ನು ಸಂತೈಸುವರು ಮತ್ತು ವಿಮೋಚಿಸುವರು ಎಂಬ ಪ್ರವಾದನೆಯು ಈ ಬಾಲಯೇಸುವಿನ ಮೂಲಕ ನೆರವೇರುವುದೆಂದು ಅನ್ನ ಮತ್ತು ಸಿಮೆಯೋನರೆಂಬ ಪ್ರವಾದಿಗಳು ಜನರಿಗೆ ತಿಳಿಸುತ್ತಿದ್ದಾರೆ. ಇವೆಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಂದಿನ ಮೊದಲನೆಯ ವಾಚನವನ್ನು ನೋಡೋಣ. ಇದು ಪ್ರವಾದಿ ಮಲಾಕಿಯ ಗ್ರಂಥದ ಅಧ್ಯಾಯ 3, 1-4 ವಾಕ್ಯಗಳನ್ನು ಕೊಡಲಾಗಿದೆ. ಅವು: ಸೇನಾಧೀಶ್ವರ ಸರ್ವೇಶ್ವರ ಹೇಳುವುದನ್ನು ಕೇಳಿ, ನಾನು ನನ್ನ ದೂತನನ್ನು ಮುಂದಾಗಿ ಕಳುಹಿಸುತ್ತೇನೆ, ನಾನು ಬರಲು ಮಾರ್ಗವನ್ನು ಆತನು ಸಿದ್ಧಗೊಳಿಸುವನು. ನೀವು ಎದುರು ನೋಡುತ್ತಿರುವ ಸರ್ವೇಶ್ವರ ಇದ್ದಕ್ಕಿದ್ದಂತೆ ತಮ್ಮ ಆಲಯಕ್ಕೆ ಬರುವರು.
ಇಗೋ, ನಿಮಗೆ ಪ್ರಿಯನಾದ ದೂತನು ಬರುವನು, ನನ್ನ ಒಡಂಬಡಿಕೆಯನ್ನು ನಿಮಗೆ ಪ್ರಕಟಪಡಿಸುವನು. ಆದರೆ ಆತನು ಬರುವಾಗ ಆತನನ್ನು ಎದುರುಗೊಳ್ಳಬಲ್ಲವನು ಯಾರು? ಆತನ ದರ್ಶನವನ್ನು ಪಡೆದು ಬದುಕಬಲ್ಲವನು ಯಾರು? ಆತನು ಅಕ್ಕಸಾಲಿಗನ ಕುಲುಮೆಯ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನು. ಬೆಳ್ಳಿಯನ್ನು ಶುದ್ಧೀಕರಿಸುವ ಅಕ್ಕಸಾಲಿಗನಂತೆ ಲೇವಿಯ ವಂಶದವರನ್ನು ಶುದ್ಧಗೊಳಿಸುವನು, ಬೆಳ್ಳಿ ಬಂಗಾರದಂತೆ ಶುದ್ಧೀಕರಿಸುವನು. ಆಗ ಅವರು ಯೋಗ್ಯವಾದ ಕಾಣಿಕೆಗಳನ್ನು ಸರ್ವೇಶ್ವರ ಸ್ವಾಮಿಗೆ ತಂದೊಪ್ಪಿಸುವರು. ಪೂರ್ವ ದಿನಗಳಲ್ಲಿ, ಪುರಾತನ ಕಾಲದಲ್ಲಿ ಇದ್ದಂತೆ ಜೂದಾ ಮತ್ತು ಜೆರುಸಲೇಮಿನ ಜನರ ಕಾಣಿಕೆಗಳು ಆ ಸ್ವಾಮಿಗೆ ಮೆಚ್ಚುಗೆಯಾಗಿರುವವು. ಈ ವಾಕ್ಯಗಳನ್ನು ಗಮನಿಸಿದರೆ ಇದರಲ್ಲಿ ಮಸ್ಸಾಯ ಅಥವಾ ಇಸ್ರಾಯೇಲರ ಅರಸ ಎಂಬ ಒಬ್ಬ ಮನುಷ್ಯನು ದೇವಾಲಯಕ್ಕೆ ಬರುತ್ತಾನೆ ಎಂದು ಹೇಳಿಲ್ಲ. ಬದಲಾಗಿ ಸರ್ವೇಶ್ವರ ದೇವರೇ ತಮ್ಮ ದೇವಾಲಯಕ್ಕೆ ಬರುತ್ತಾರೆ ಎಂದು ಹೇಳಲಾಗಿದೆ. ಇದರ ಪ್ರಕಾರ ರಕ್ಷಣಾ ಕಾಲದಲ್ಲಿ ಸರ್ವೇಶ್ವರ ದೇವರು ತಮ್ಮ ಜನರನ್ನು ಸಂತೈಸಲು ಬರುವಾಗ ಜೆರುಸಲೇಮಿನಲ್ಲಿರುವ ತಮ್ಮ ದೇವಾಲಯಕ್ಕೆ ತಾವೇ ಬರುತ್ತಾರೆ ಎಂದು ಪ್ರವಾದಿಸಲಾಗಿದೆ. ಹಾಗಾಗಿ ಇಂದು ನಾವು ಆಚರಿಸುತ್ತಿರುವ ಬಾಲ ಯೇಸುವನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿದ ಮಹೋತ್ಸವ ಎಂಬ ಹಬ್ಬದಲ್ಲಿ ಈ ಪ್ರವಾದನೆಯು ನೆರವೇರಿರುವುದನ್ನು ಸ್ಮರಿಸುತ್ತೇವೆ. ಇದರ ಮಹತ್ವ ನಮಗೆ ಅರ್ಥವಾಗುವುದು ಕಷ್ಟ, ಆದರೆ ಯಹೂದ್ಯರಿಗೆ ಇದು ಬಹಳ ಮಹತ್ವಪೂರಿತವಾಗಿದೆ. ಏಕೆಂದರೆ ನಮಗೆ ಯೇಸುಸ್ವಾಮಿಯ ಶರೀರ, ರಕ್ತ, ಆತ್ಮ ಮತ್ತು ದೈವತ್ವವಿರುವ ಪರಮಪ್ರಸಾದವು ಯಾವಾಗಲೂ ಸಿಗುತ್ತದೆ. ಪ್ರತಿದಿನ ಅದರ ದರ್ಶನ ಪಡೆಯಬಹುದು. ಆದರೆ ಒಂದು ದಿನ ದೇವರು ನಮ್ಮ ಪಾಪಗಳ ನಿಮಿತ್ತ ಅದನ್ನು ನಮ್ಮ ಮಧ್ಯೆಯಿಂದ ತೆಗೆದುಕೊಂಡರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತದೆ ಯೋಚಿಸಿ ನೋಡಿ. 100 ವರ್ಷಗಳ ಕಾಲ ಅದು ನಮ್ಮ ಮಧ್ಯೆ ಇಲ್ಲದಿದ್ದರೆ ಹೇಗಿರುತ್ತದೆ? ಆದರೆ ದೇವರು ನಮ್ಮ ಪಶ್ಚಾತ್ತಾಪವನ್ನು ನೋಡಿ ನಮ್ಮ ಮೇಲೆ ಕರುಣೆ ತೋರಿ ನಮ್ಮ ಮಧ್ಯೆ ಆ ಪರಮ ಪ್ರಸಾದವನ್ನು ಒಂದು ದಿನ ಪುನಃ ತರುತ್ತೇನೆ ಎಂದು ಪ್ರವಾದಿಸಿದರೆ ಆ ದಿನಕ್ಕಾಗಿ ನಾವು ಎಷ್ಟು ಆತುರಿಯುತ್ತೇವೆ ಅಲ್ಲವೇ? ಅದೇ ರೀತಿ ಯಹೂದ್ಯರಿಗೆ ತಮ್ಮ ಮಧ್ಯೆ ದೇವರ ಪ್ರಸನ್ನತೆಗಾಗಿ ಇದ್ದದ್ದು ಮಂಜೂಷ ಪೆಟ್ಟಿಗೆ. ಇದು ಇದ್ದ ದೇವಾಲಯದ ಗರ್ಭಗುಡಿಯ ಮೇಲೆ ಸರ್ವೇಶ್ವರನ ತೇಜಸ್ಸಿನ ಮೋಡವು ಸದಾ ಇತ್ತು. ಅದು ದೇವರ ಇರುವಿಕೆಯ ಸೂಚನೆಯಾಗಿ ಎಲ್ಲರ ಕಣ್ಣಿಗೂ ಕಾಣುವಂತೆ ಸದಾ ಅಲ್ಲಿತ್ತು. ಆದರೆ ಜನರ ಪಾಪದ ನಿಮಿತ್ತ ದೇವರು ಬಾಬಿಲೋನರ ಮೂಲಕ ದೇವಾಲಯವನ್ನು, ಜೆರುಸಲೇಮನ್ನು ನಾಶಪಡಿಸಿ ಜನರನ್ನು ಅವರಿಗೆ ಗುಲಾಮರನ್ನಾಗಿ ಒಪ್ಪಿಸಿಬಿಡುತ್ತಾರೆ. ಇದಕ್ಕೆ ಮೊದಲು ಮಂಜೂಷದ ಪೆಟ್ಟಿಗೆಯನ್ನು ಅವಿತಿಡಲು ಯೆರೆಮೀಯನಿಗೆ ಆಜ್ಞಾಪಿಸುತ್ತಾರೆ ಮತ್ತು ತಮ್ಮ ತೇಜಸ್ಸಿನ ಮೋಡ ಅಥವಾ ಮಹಿಮೆಯ ಮೋಡವನ್ನು ಈ ದೇವಾಲಯದಿಂದ ಮತ್ತು ಈ ಲೋಕದಿಂದಲೇ ತೆಗೆದುಕೊಳ್ಳಲಾಯಿತು. ನಂತರ ಜನರು ಬಾಬಿಲೋನಿನಿಂದ ಮರಳಿ ಬಂದು ಹೊಸ ದೇವಾಲಯ ಕಟ್ಟಿದರೂ ಆ ಮಂಜೂಷದ ಪೆಟ್ಟಿಗೆ ಮತ್ತು ಸರ್ವೇಶ್ವರನ ತೇಜಸ್ಸಿನ ಮೋಡ ಅಥವಾ ಮಹಿಮೆಯ ಮೋಡ ಮರಳಿ ದೇವಾಲಯಕ್ಕೆ ಬರಲೇ ಇಲ್ಲ. ಜನರು ಅದಕ್ಕಾಗಿ ದೇವರಲ್ಲಿ ಪ್ರತಿನಿತ್ಯವೂ ಅಳುತ್ತಾ ಬೇಡಿಕೊಳ್ಳುತ್ತಿದ್ದರು. ಅದಕ್ಕಾಗಿಯೇ ದೇವರು ಪ್ರವಾದಿ ಮಲಾಕಿಯ ಮುಖಾಂತರ ಹೇಳುತ್ತಿದ್ದಾರೆ, ರಕ್ಷಣಾ ಕಾಲದಲ್ಲಿ ದೇವರ ತೇಜಸ್ಸಿನ ಮೋಡವಲ್ಲ, ಸ್ವತಃ ದೇವರೇ ತಮ್ಮ ದೇವಾಲಯಕ್ಕೆ ಬರುತ್ತಾರೆ ಎಂದು. ಮೆಕ್ಕಬಿಯರ ಗ್ರಂಥದಲ್ಲಿ ಮಂಜೂಷ ಪೆಟ್ಟಿಗೆಯನ್ನು ಯೆರೆಮೀಯನು ಬಚ್ಚಿಡುವಾಗ ಅದರ ಜಾಗ ಯಾರಿಗೂ ತಿಳಿಯದಂತೆ ಮಾಡುತ್ತಾನೆ ಮತ್ತು ಆ ಮಂಜೂಷ ಪೆಟ್ಟಿಗೆಯು ದೇವರ ರಕ್ಷಣಾ ಕಾಲದಲ್ಲಿ ಮರಳಿ ದೇವಾಲಯದಲ್ಲಿ ಜನರಿಗೆ ಕಾಣಸಿಗುತ್ತದೆ ಎಂದು ಪ್ರವಾದಿಸುತ್ತಾನೆ. ಇದಕ್ಕಾಗಿಯೇ ಎಲ್ಲ ಯಹೂದ್ಯರು ಕಾಯುತ್ತಿರುತ್ತಾರೆ. ಅವರಿಗೆ ಮಾತ್ರವೇ ಇದರ ಮಹತ್ವ ಗೊತ್ತಿರುತ್ತದೆ. ಅಂತಹ ಸಂದರ್ಭದಲ್ಲಿಯೇ ಹೊಸ ಮಂಜೂಷವಾದ ಮೇರಿ ಮಾತೆ ಮತ್ತು ಸರ್ವೇಶ್ವರನ ತೇಜಸ್ಸಿನ ಮೋಡದ ಬದಲು ಸ್ವತಃ ಸರ್ವೇಶ್ವರ ದೇವರೇ ಇಂದು ತಮ್ಮ ದೇವಾಲಯಕ್ಕೆ ಬರುತ್ತಿದ್ದಾರೆ. ಈ ಸುದಿನವನ್ನು ಸ್ಮರಿಸಿ ನಾವು ಇಂದು ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಧರ್ಮಸಭೆಯು ದೇವರು ತಮ್ಮ ದೇವಾಲಯಕ್ಕೆ ಆಗಮಿಸುವುದನ್ನು ಹೊಗಳಿ ಕೊಂಡಾಡುವ ಶ್ಲೋಕಗಳನ್ನೇ ಇಂದಿನ ಕೀರ್ತನಾ ಶ್ಲೋಕವಾಗಿ ಕೊಟ್ಟಿದೆ. ಇದು ಕೀರ್ತನೆ 24. ಬನ್ನಿ ಈಗ ಆ ಕೀರ್ತನೆಯ ಕೆಲವು ವಾಕ್ಯಗಳನ್ನು ಓದೋಣ ಮತ್ತು ಆ ಶ್ಲೋಕಗಳು ಇಂದಿನ ವಾಚನಗಳಿಗೆ ಹೇಗೆ ಸಂಬಂಧಿಸುತ್ತದೆ ಎಂದು ನೋಡೋಣ. ಆಗಮಿಸುತ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು, ತೆರೆದು ಸ್ವಾಗತಿಸಲಿ ಕದಗಳು ಸನಾತನ ದ್ವಾರಗಳು. ಯಾರಿವನು ಮಹಿಮಾವಂತ ರಾಜಾದಿರಾಜನು? ಇವನೇ ಪ್ರಭು, ಯುದ್ಧ ವೀರನು, ಶಕ್ತಿ ಸಮರ್ಥನು. ಆಗಮಿಸುತ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು, ತೆರೆದು ಸ್ವಾಗತಿಸಲಿ ಕದಗಳು ಸನಾತನ ದ್ವಾರಗಳು. ಯಾರಿವನು ಮಹಿಮಾವಂತ ರಾಜಾದಿರಾಜನು? ಇವನೇ ಸೇನಾಧೀಶ್ವರನು, ಮಹಿಮಾ ರಾಜನು. ಇದರ ಪ್ರಕಾರ ದ್ವಾರಗಳು ಎಂದರೆ ಜೆರುಸಲೇಮ್ ನಗರದ ದ್ವಾರಗಳು, ಕದಗಳು ಎಂದರೆ ದೇವಾಲಯದ ಕದಗಳು. ಈ ಕದಗಳನ್ನು ದೇವಾಲಯಕ್ಕೆ ಬರುವ ತೀರ್ಥಯಾತ್ರಿಗಳಿಗೆ ಮತ್ತು ಇತರ ಜನರಿಗಾಗಿ ತೆರೆಯಲಾಗುತ್ತಿತ್ತು, ನಂತರ ಮುಚ್ಚಲಾಗುತ್ತಿತ್ತು. ಇದರ ಜವಾಬ್ದಾರಿಯು ಯಾಜಕರಿಗಿತ್ತು. ಆ ಕದಗಳನ್ನೇ ತೆರೆಯಲು ಈ ಕೀರ್ತನೆಗಳಲ್ಲಿ ಹೇಳಲಾಗಿದೆ. ಆದರೆ ಯಾರೋ ತೀರ್ಥಯಾತ್ರಿಕರಿಗಾಗಿ ಅಲ್ಲ, ಬದಲಾಗಿ ನಮ್ಮ ಸರ್ವೇಶ್ವರ ದೇವರಿಗಾಗಿ. ಆದರೆ ಆ ಮಹಿಮಾವಂತ ರಾಜರು, ಶಕ್ತಿ ಸಮರ್ಥರು, ಯುದ್ಧ ವೀರರು ಹೇಗೆ ಬರುತ್ತಿದ್ದಾರೆ?
ಒಂದು ಬಡ ಕುಟುಂಬದ ಚಿಕ್ಕ ಮಗುವಾಗಿ ಬರುತ್ತಿದ್ದಾರೆ. ಕೊನೆಯದಾಗಿ ಗೌರವಾನ್ವಿತ ಸಂತ ಬೀಡ್ರವರ ಮಾತುಗಳನ್ನು ನೋಡೋಣ. ಇವರು ಮಧ್ಯಕಾಲೀನ ಯುಗದ ಕ್ರಿಸ್ತಶಕ 8ನೇ ಶತಮಾನದ ಸಭಾ ಪಂಡಿತರುಗಳಲ್ಲಿ ಒಬ್ಬರು. ಇವರು ಬರೆದ ಹೋಮಿಲೀಸ್ ಆಫ್ ದ ಗಾಸ್ಪಲ್ಸ್ ಎಂಬ ಪುಸ್ತಕದ ಮೊದಲ ಪ್ರಬೋಧನೆಯ 12ನೆಯ ಪರಿಚ್ಛೇದದಲ್ಲಿ ಈ ಹಬ್ಬದ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ನಾವು ಇಂದು ಆಚರಿಸುವ ಈ ಮಹೋತ್ಸವ ನಮ್ಮ ಕರ್ತನಾದ ರಕ್ಷಕನ ವಿನಮ್ರತೆಗೂ ಹಾಗೆಯೇ ಅವರ ಪರಿಶುದ್ಧ ತಾಯಿಯ ವಿನಮ್ರತೆಗೂ ಸಮರ್ಪಿತವಾಗಿದೆ. ಈ ವಾಚನ ಅವರು ಯಾವ ಧರ್ಮಶಾಸ್ತ್ರಕ್ಕೂ ಋಣಿಗಳಾಗಿರದೇ ಇದ್ದರೂ ಅದರ ವಿಧಿ ನಿಯಮಗಳನ್ನೆಲ್ಲ ಪಾಲಿಸಲು ತಮ್ಮನ್ನು ತಗ್ಗಿಸಿಕೊಂಡರು ಎಂದು ವಿವರಿಸುತ್ತದೆ. ಹಾಗೆಯೇ ನಮ್ಮ ಕರ್ತನಾದ ರಕ್ಷಕನು ತನ್ನ ದೈವತ್ವದಿಂದ ಧರ್ಮಶಾಸ್ತ್ರವನ್ನು ನೀಡಿದವರೇ ಆಗಿದ್ದರೂ ಮಾನವನಾಗಿ ಪ್ರತ್ಯಕ್ಷವಾದಾಗ ಧರ್ಮಶಾಸ್ತ್ರದ ನಿಯಮಗಳಿಗೆ ಒಳಗಾದವರನ್ನು ವಿಮೋಚಿಸಲು ತಾವೇ ಧರ್ಮಶಾಸ್ತ್ರವನ್ನು ಪಾಲಿಸಲು ಇಚ್ಛಿಸಿದರು. ಹಾಗೆಯೇ ಆ ಪರಿಶುದ್ಧ ತಾಯಿ ತನಗೆ ಲಭಿಸಿದ್ದ ವಿಶಿಷ್ಟ ಕೃಪೆಯಿಂದಾಗಿ ಧರ್ಮಶಾಸ್ತ್ರಕ್ಕಿಂತ ಮೇಲಿರುವವಳಾಗಿದ್ದರೂ ನಮಗೆ ವಿನಮ್ರತೆಯ ಮಾದರಿಯನ್ನು ತೋರಿಸುವ ಸಲುವಾಗಿ ಧರ್ಮಶಾಸ್ತ್ರದ ನಿಯಮಗಳಿಗೆ ಅಧೀನಳಾಗುವುದನ್ನು ದೂರ ಮಾಡಿಕೊಳ್ಳಲಿಲ್ಲ. ಇಲ್ಲಿ ಬೀಡ್ರವರ ಹೇಳಿಕೆಯ ಪ್ರಕಾರ ಇಂದಿನ ಹಬ್ಬದ ನೀತಿ ಬೋಧನೆ ಏನೆಂದರೆ ಅದು ಯೇಸುಸ್ವಾಮಿಯ ಮತ್ತು ಮೇರಿ ಮಾತೆಯ ವಿನಯತೆಯೇ ಆಗಿದೆ. ಏಕೆಂದರೆ ವಾಸ್ತವಿಕವಾಗಿ ಅವರಿಗೆ ಯಾವ ಪಾಪ ಪರಿಹಾರಕ ಬಲಿಗಳು ಬೇಕಾಗಿರಲಿಲ್ಲ. ಏಕೆಂದರೆ ಅವರಿಬ್ಬರೂ ಜನ್ಮ ಪಾಪವಾಗಲಿ ಇತರ ಯಾವುದೇ ಪಾಪವಾಗಲಿ ಇರಲಿಲ್ಲ. ಆದರೂ ಉತ್ತಮ ಮತ್ತು ನಿಷ್ಠಾವಂತ ಯಹೂದ್ಯರಂತೆ ಧರ್ಮಶಾಸ್ತ್ರವನ್ನು ಪಾಲಿಸುತ್ತಿದ್ದಾರೆ. ಇದರ ಮುಖಾಂತರ ತಮ್ಮ ಬಗ್ಗೆ ಹೇಳಲಾಗಿದ್ದ ಪ್ರವಾದನೆಯನ್ನು ನೆರವೇರಿಸುತ್ತಿದ್ದಾರೆ. ತನ್ನ ಜನರನ್ನು ಸಂತೈಸಲು ಹಾಗೂ ಅನ್ಯ ಜನರಿಗೆ ರಕ್ಷಣೆಯ ಬೆಳಕು ಕೊಡಲು ದೇವರೇ ತಮ್ಮ ದೇವಾಲಯಕ್ಕೆ ಬರುತ್ತಿದ್ದಾರೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಆಗಲೇ ಪ್ರತಿ ವಾರವೂ ನಾನು ಹಾಕುವ ವಿಡಿಯೋಗಳ ಮಾಹಿತಿ ನಿಮಗೆ ಸಿಗುತ್ತದೆ. ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪರಿಚಯದವರಿಗೆ, ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.